ಸಾಕಷ್ಟು ಭಕ್ತರು ಕೂಡ ಆಗಮಿಸಿದ್ದಾರೆ. ಇವತ್ತು ತಡರಾತ್ರಿ 1:30ಕ್ಕೆ ಈ ಕರಗ ಕೂಡ ಆರಂಭವಾಗುತ್ತೆ. ಈ ಒಂದು ಕರಗದ ಪೂಜಾ ವಿಧಿವಿಧಾನ ಇರಬಹುದು, ರಥೋತ್ಸವ ಇರಬಹುದು, ಕರಗ ಸಾಗುವಂತಹ ಮೆರವಣಿಗೆ ಇರಬಹುದು, ಎಲ್ಲವನ್ನ ಕೂಡ ಈ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಆಗಿ ಲೈವ್ ಅನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗುತ್ತೆ. ಸ್ಮಿತಾ, ಧ್ರುವ, ಒಂದು ನಂಬಿಕೆ ಇದೆ, ಕರ್ಗ ಹೊರಡೋಕ್ ಮುಂಚೆ ಮಳೆ ಆಗ್ಬೇಕು ಅಂತ ಹೇಳಿ. ಅದರಂತೆಯೇ ತುಂತುರು ಮಳೆ ಕೂಡ. ಅಂದ್ರೆ ಏನೇ ಅಸಮಾಧಾನಗಳು ಹಣಕಾಸಿನ ವಿಚಾರದಲ್ಲಿ ಸರ್ಕಾರ, ಸ್ಥಳೀಯ ಆಡಳಿತ ಹಾಗೆ ಈ ಉತ್ಸವವನ್ನ ಮಾಡೋರ್ ನಡುವೆ ಇದ್ರೂ ಕೂಡ ದೇವರ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅನ್ನೋದಕ್ಕೆ ಶುಭ ಸೂಚಕವಾಗಿ ಮಳೆ ಕೂಡ ಬರ್ತಾ ಇರೋದು. ಜನರ ರಿಯಾಕ್ಷನ್, ಜನರ ಪ್ರತಿಕ್ರಿಯೆ ಹೇಗಿದೆ, ಜನರ ಉತ್ಸಾಹ ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಿಜವಾಗ್ಲೂ ಕೂಡ ಈ ಕರಗ ಆರಂಭವಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಸರ್ಕಾರ ಹಾಗೆ ಇದರ ಆಡಳಿತ ಸಮಿತಿಯ ನಡುವೆ ಕೆಲವೊಂದಿಷ್ಟು ಗೊಂದಲಗಳಿದ್ವು. ಈ ಕರಗ ನಡೆಯುವಂತಹ ಸಂದರ್ಭದಲ್ಲಿ ಮಳೆ ಆಗುವಂತದ್ದು ಕೂಡ ಪ್ರತಿ ವರ್ಷ ಆಗುತ್ತೆ. ಈಗ ಸದ್ಯ ನೀವು ಗಮನಿಸ್ತಾ ಇರಬಹುದು, ಇನ್ನೇನು ಮೋಡ ಕವಿದ ವಾತಾವರಣ ಕೂಡ ಇದೆ. ಮಳೆ ಈ ಕರಗ ಆರಂಭ ಆಗುವಂತಹ ಸಂದರ್ಭದಲ್ಲಿ ಕೂಡ ಆಗುತ್ತೆ. ನಾನು ಇಲ್ಲಿ ನಿಂತಿರುವಂತಹ ಜನರನ್ನ ತೋರಿಸಬಹುದು, ಆದ್ರೆ ಕೆಳಗಡೆ ಹೋಗ್ಲಿಕ್ಕೆ ನಾನು ಈಗ ಸದ್ಯ ಈ ಟಾಪ್ ಆಂಗಲ್ ಅಲ್ಲಿ ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಅನ್ನ ಏರ್ಬಿಟ್ಟು ಈ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ನಗರದ ಬೇರೆ ಬೇರೆ ಭಾಗ ಇರಬಹುದು, ತಮಿಳುನಾಡು ಇರಬಹುದು, ಬೇರೆ ಬೇರೆ ಕಡೆಯಿಂದನೂ ಕೂಡ ಬಂದು ಈ ಕರಗವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಈಗ ಈ ಸರಿಸುಮಾರು ಈಗ 10 ಗಂಟೆ ಆಗಿರುವಂತದ್ದು, ಇನ್ನು 11 ಗಂಟೆ 12 ಗಂಟೆ ಸುಮಾರಿಗೆ ಇಲ್ಲಿ ಕಾಲು ಇಡ್ಲಿಕ್ಕೆ ಕೂಡ ಜಾಗವಿರೋದಿಲ್ಲ. ಇನ್ನು ಇಲ್ಲಿಗೆ ಆಗಮಿಸಿದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಜನ ಈಗ ಬಂದು ಆಲ್ರೆಡಿ ದೇವಿಯ ದರ್ಶನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಕರಗ ಮುಗಿದು ಮೆರವಣಿಗೆ ಸಾಗುವಂತಹ ಏನು ಈ ಕರಗ ಸಾಗುವಂತಹ ಮಾರ್ಗದಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಜನರು ಕೂಡ ಆ ಒಂದು ದೇವಿಯನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರರಾಗಿ ಕಾಯ್ತಾ ಇದ್ದಾರೆ. ಈ ಮಳೆ ಏನು ಈ ಪ್ರತಿ ವರ್ಷ ಬರುವಂತೆ ಈ ಸಲ ಕೂಡ ಮಳೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ಗೊಂದಲಗಳು ಪರಿಹಾರ ಆಗಿದ್ದಾವೆ ಅಂತ ಹೇಳಿ ಕರಗ ಸಮಿತಿಯ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು. ಆಗ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಕೂಡ ರಾಮಲಿಂಗ ರೆಡ್ಡಿ ಅವರು ಬಂದು ನಮ್ಮನ್ನ ಮಾತಾಡಿಸಿದ್ರು. ಈಗ ಎಲ್ಲಾ ಗೊಂದಲಗಳು ಪರಿಹಾರ ಆಗಿದ್ದಾವೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಸಾಕಷ್ಟು ಭಕ್ತರು ಕೂಡ ಆಗಮಿಸಿದ್ದಾರೆ. ಇವತ್ತು ತಡರಾತ್ರಿ 1:30ಕ್ಕೆ ಈ ಕರಗ ಕೂಡ ಆರಂಭವಾಗುತ್ತೆ. ಈ ಒಂದು ಕರಗದ ಪೂಜಾ ವಿಧಿವಿಧಾನ ಇರಬಹುದು, ರಥೋತ್ಸವ ಇರಬಹುದು, ಕರಗ ಸಾಗುವಂತಹ ಮೆರವಣಿಗೆ ಇರಬಹುದು, ಎಲ್ಲವನ್ನ ಕೂಡ ಈ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಆಗಿ ಲೈವ್ ಅನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗುತ್ತೆ. ಸ್ಮಿತಾ, ಧ್ರುವ, ಒಂದು ನಂಬಿಕೆ ಇದೆ, ಕರ್ಗ ಹೊರಡೋಕ್ ಮುಂಚೆ ಮಳೆ ಆಗ್ಬೇಕು ಅಂತ ಹೇಳಿ. ಅದರಂತೆಯೇ ತುಂತುರು ಮಳೆ ಕೂಡ. ಅಂದ್ರೆ ಏನೇ ಅಸಮಾಧಾನಗಳು ಹಣಕಾಸಿನ ವಿಚಾರದಲ್ಲಿ ಸರ್ಕಾರ, ಸ್ಥಳೀಯ ಆಡಳಿತ ಹಾಗೆ ಈ ಉತ್ಸವವನ್ನ ಮಾಡೋರ್ ನಡುವೆ ಇದ್ರೂ ಕೂಡ ದೇವರ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅನ್ನೋದಕ್ಕೆ ಶುಭ ಸೂಚಕವಾಗಿ ಮಳೆ ಕೂಡ ಬರ್ತಾ ಇರೋದು. ಜನರ ರಿಯಾಕ್ಷನ್, ಜನರ ಪ್ರತಿಕ್ರಿಯೆ ಹೇಗಿದೆ, ಜನರ ಉತ್ಸಾಹ ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಿಜವಾಗ್ಲೂ ಕೂಡ ಈ ಕರಗ ಆರಂಭವಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಸರ್ಕಾರ ಹಾಗೆ ಇದರ ಆಡಳಿತ ಸಮಿತಿಯ ನಡುವೆ ಕೆಲವೊಂದಿಷ್ಟು ಗೊಂದಲಗಳಿದ್ವು. ಈ ಕರಗ ನಡೆಯುವಂತಹ ಸಂದರ್ಭದಲ್ಲಿ ಮಳೆ ಆಗುವಂತದ್ದು ಕೂಡ ಪ್ರತಿ ವರ್ಷ ಆಗುತ್ತೆ. ಈಗ ಸದ್ಯ ನೀವು ಗಮನಿಸ್ತಾ ಇರಬಹುದು, ಇನ್ನೇನು ಮೋಡ ಕವಿದ ವಾತಾವರಣ ಕೂಡ ಇದೆ. ಮಳೆ ಈ ಕರಗ ಆರಂಭ ಆಗುವಂತಹ ಸಂದರ್ಭದಲ್ಲಿ ಕೂಡ ಆಗುತ್ತೆ. ನಾನು ಇಲ್ಲಿ ನಿಂತಿರುವಂತಹ ಜನರನ್ನ ತೋರಿಸಬಹುದು, ಆದ್ರೆ ಕೆಳಗಡೆ ಹೋಗ್ಲಿಕ್ಕೆ ನಾನು ಈಗ ಸದ್ಯ ಈ ಟಾಪ್ ಆಂಗಲ್ ಅಲ್ಲಿ ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಅನ್ನ ಏರ್ಬಿಟ್ಟು ಈ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ನಗರದ ಬೇರೆ ಬೇರೆ ಭಾಗ ಇರಬಹುದು, ತಮಿಳುನಾಡು ಇರಬಹುದು, ಬೇರೆ ಬೇರೆ ಕಡೆಯಿಂದನೂ ಕೂಡ ಬಂದು ಈ ಕರಗವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಈಗ ಈ ಸರಿಸುಮಾರು ಈಗ 10 ಗಂಟೆ ಆಗಿರುವಂತದ್ದು, ಇನ್ನು 11 ಗಂಟೆ 12 ಗಂಟೆ ಸುಮಾರಿಗೆ ಇಲ್ಲಿ ಕಾಲು ಇಡ್ಲಿಕ್ಕೆ ಕೂಡ ಜಾಗವಿರೋದಿಲ್ಲ. ಇನ್ನು ಇಲ್ಲಿಗೆ ಆಗಮಿಸಿದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಜನ ಈಗ ಬಂದು ಆಲ್ರೆಡಿ ದೇವಿಯ ದರ್ಶನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಕರಗ ಮುಗಿದು ಮೆರವಣಿಗೆ ಸಾಗುವಂತಹ ಏನು ಈ ಕರಗ ಸಾಗುವಂತಹ ಮಾರ್ಗದಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಜನರು ಕೂಡ ಆ ಒಂದು ದೇವಿಯನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರರಾಗಿ ಕಾಯ್ತಾ ಇದ್ದಾರೆ. ಈ ಮಳೆ ಏನು ಈ ಪ್ರತಿ ವರ್ಷ ಬರುವಂತೆ ಈ ಸಲ ಕೂಡ ಮಳೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ಗೊಂದಲಗಳು ಪರಿಹಾರ ಆಗಿದ್ದಾವೆ ಅಂತ ಹೇಳಿ ಕರಗ ಸಮಿತಿಯ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು. ಆಗ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಕೂಡ ರಾಮಲಿಂಗ ರೆಡ್ಡಿ ಅವರು ಬಂದು ನಮ್ಮನ್ನ ಮಾತಾಡಿಸಿದ್ರು. ಈಗ ಎಲ್ಲಾ ಗೊಂದಲಗಳು ಪರಿಹಾರ ಆಗಿದ್ದಾವೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ.
ಸಾಕಷ್ಟು ಭಕ್ತರು ಕೂಡ ಆಗಮಿಸಿದ್ದಾರೆ. ಇವತ್ತು ತಡರಾತ್ರಿ 1:30ಕ್ಕೆ ಈ ಕರಗ ಕೂಡ ಆರಂಭವಾಗುತ್ತೆ. ಈ ಒಂದು ಕರಗದ ಪೂಜಾ ವಿಧಿವಿಧಾನ ಇರಬಹುದು, ರಥೋತ್ಸವ ಇರಬಹುದು, ಕರಗ ಸಾಗುವಂತಹ ಮೆರವಣಿಗೆ ಇರಬಹುದು, ಎಲ್ಲವನ್ನ ಕೂಡ ಈ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಆಗಿ ಲೈವ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗುತ್ತೆ. ಸ್ಮಿತಾ, ಧ್ರುವ, ಒಂದು ನಂಬಿಕೆ ಇದೆ, ಕರ್ಗ ಹೊರಡೋಕ್ ಮುಂಚೆ ಮಳೆ ಆಗ್ಬೇಕು ಅಂತ ಹೇಳಿ. ಅದರಂತೆಯೇ ತುಂತುರು ಮಳೆ ಕೂಡ. ಅಂದ್ರೆ ಏನೇ ಅಸಮಾಧಾನಗಳು ಹಣಕಾಸಿನ ವಿಚಾರದಲ್ಲಿ ಸರ್ಕಾರ, ಸ್ಥಳೀಯ ಆಡಳಿತ ಹಾಗೆ ಈ ಉತ್ಸವವನ್ನ ಮಾಡೋರ್ ನಡುವೆ ಇದ್ರೂ ಕೂಡ ದೇವರ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅನ್ನೋದಕ್ಕೆ ಶುಭ ಸೂಚಕವಾಗಿ ಮಳೆ ಕೂಡ ಬರ್ತಾ ಇರೋದು. ಜನರ ರಿಯಾಕ್ಷನ್, ಜನರ ಪ್ರತಿಕ್ರಿಯೆ ಹೇಗಿದೆ, ಜನರ ಉತ್ಸಾಹ ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಿಜವಾಗ್ಲೂ ಕೂಡ ಈ ಕರಗ ಆರಂಭವಾದಂತ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಸರ್ಕಾರ ಹಾಗೆ ಇದರ ಆಡಳಿತ ಸಮಿತಿಯ ನಡುವೆ ಕೆಲವೊಂದಿಷ್ಟು ಗೊಂದಲಗಳಿದ್ವು. ಈ ಕರಗ ನಡೆಯುವಂತಹ ಸಂದರ್ಭದಲ್ಲಿ ಮಳೆ ಆಗುವಂತದ್ದು ಕೂಡ ಪ್ರತಿ ವರ್ಷ ಆಗುತ್ತೆ. ಈಗ ಸದ್ಯ ನೀವು ಗಮನಿಸ್ತಾ ಇರಬಹುದು, ಇನ್ನೇನು ಮೋಡ ಕವಿದ ವಾತಾವರಣ ಕೂಡ ಇದೆ. ಮಳೆ ಈ ಕರಗ ಆರಂಭ ಆಗುವಂತಹ ಸಂದರ್ಭದಲ್ಲಿ ಕೂಡ ಆಗುತ್ತೆ. ನಾನು ಇಲ್ಲಿ ನಿಂತಿರುವಂತಹ ಜನರನ್ನ ತೋರಿಸಬಹುದು, ಆದ್ರೆ ಕೆಳಗಡೆ ಹೋಗ್ಲಿಕ್ಕೆ ನಾನು ಈಗ ಸದ್ಯ ಈ ಟಾಪ್ ಆಂಗಲ್ ಅಲ್ಲಿ ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಅನ್ನ ಏರ್ಬಿಟ್ಟು ಈ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ನಗರದ ಬೇರೆ ಬೇರೆ ಭಾಗ ಇರಬಹುದು, ತಮಿಳುನಾಡು ಇರಬಹುದು, ಬೇರೆ ಬೇರೆ ಕಡೆಯಿಂದನೂ ಕೂಡ ಬಂದು ಈ ಕರಗವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಈಗ ಈ ಸರಿಸುಮಾರು ಈಗ 10 ಗಂಟೆ ಆಗಿರುವಂತದ್ದು, ಇನ್ನು 11 ಗಂಟೆ 12 ಗಂಟೆ ಸುಮಾರಿಗೆ ಇಲ್ಲಿ ಕಾಲು ಇಡ್ಲಿಕ್ಕೆ ಕೂಡ ಜಾಗವಿರೋದಿಲ್ಲ. ಇನ್ನು ಇಲ್ಲಿಗೆ ಆಗಮಿಸಿದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಜನ ಈಗ ಬಂದು ಆಲ್ರೆಡಿ ದೇವಿಯ ದರ್ಶನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಕರಗ ಮುಗಿದು ಮೆರವಣಿಗೆ ಸಾಗುವಂತ ಏನು ಈ ಕರಗ ಸಾಗುವಂತಹ ಮಾರ್ಗದಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಜನರು ಕೂಡ ಆ ಒಂದು ದೇವಿಯನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರರಾಗಿ ಕಾಯ್ತಾ ಇದ್ದಾರೆ. ಈ ಮಳೆ ಏನು ಈ ಪ್ರತಿ ವರ್ಷ ಬರುವಂತೆ ಈ ಸಲ ಕೂಡ ಮಳೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ಗೊಂದಲಗಳು ಪರಿಹಾರ ಆಗಿದ್ದಾವೆ ಅಂತ ಹೇಳಿ ಕರಗ ಸಮಿತಿಯ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು. ಆಗ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಕೂಡ ರಾಮಲಿಂಗ ರೆಡ್ಡಿ ಅವರು ಬಂದು ನಮ್ಮನ್ನ ಮಾತಾಡಿಸಿದ್ರು. ಈಗ ಎಲ್ಲಾ ಗೊಂದಲಗಳು ಪರಿಹಾರ ಆಗಿದ್ದಾವೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಸಾಕಷ್ಟು ಭಕ್ತರು ಕೂಡ ಆಗಮಿಸಿದ್ದಾರೆ. ಇವತ್ತು ತಡರಾತ್ರಿ 1:30ಕ್ಕೆ ಈ ಕರಗ ಕೂಡ ಆರಂಭವಾಗುತ್ತೆ. ಈ ಒಂದು ಕರಗದ ಪೂಜಾ ವಿಧಿವಿಧಾನ ಇರಬಹುದು, ರಥೋತ್ಸವ ಇರಬಹುದು, ಕರಗ ಸಾಗುವಂತಹ ಮೆರವಣಿಗೆ ಇರಬಹುದು, ಎಲ್ಲವನ್ನ ಕೂಡ ಈ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಆಗಿ ಲೈವ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗುತ್ತೆ. ಸ್ಮಿತಾ, ಧ್ರುವ, ಒಂದು ನಂಬಿಕೆ ಇದೆ, ಕರ್ಗ ಹೊರಡೋಕ್ ಮುಂಚೆ ಮಳೆ ಆಗ್ಬೇಕು ಅಂತ ಹೇಳಿ. ಅದರಂತೆಯೇ ತುಂತುರು ಮಳೆ ಕೂಡ. ಅಂದ್ರೆ ಏನೇ ಅಸಮಾಧಾನಗಳು ಹಣಕಾಸಿನ ವಿಚಾರದಲ್ಲಿ ಸರ್ಕಾರ, ಸ್ಥಳೀಯ ಆಡಳಿತ ಹಾಗೆ ಈ ಉತ್ಸವವನ್ನ ಮಾಡೋರ್ ನಡುವೆ ಇದ್ರೂ ಕೂಡ ದೇವರ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅನ್ನೋದಕ್ಕೆ ಶುಭ ಸೂಚಕವಾಗಿ ಮಳೆ ಕೂಡ ಬರ್ತಾ ಇರೋದು. ಜನರ ರಿಯಾಕ್ಷನ್, ಜನರ ಪ್ರತಿಕ್ರಿಯೆ ಹೇಗಿದೆ, ಜನರ ಉತ್ಸಾಹ ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಿಜವಾಗ್ಲೂ ಕೂಡ ಈ ಕರಗ ಆರಂಭವಾದಂತ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಸರ್ಕಾರ ಹಾಗೆ ಇದರ ಆಡಳಿತ ಸಮಿತಿಯ ನಡುವೆ ಕೆಲವೊಂದಿಷ್ಟು ಗೊಂದಲಗಳಿದ್ವು. ಈ ಕರಗ ನಡೆಯುವಂತಹ ಸಂದರ್ಭದಲ್ಲಿ ಮಳೆ ಆಗುವಂತದ್ದು ಕೂಡ ಪ್ರತಿ ವರ್ಷ ಆಗುತ್ತೆ.